ಧರ್ಮಸ್ಥಳದ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ 22ನೇ ತಾರೀಕು ಪತ್ರವೊಂದು ವೈರಲ್ ಆಗುತ್ತೆ. ಅದಾದ ನಂತರ ನಡೆದಂತಹ ಹೆಣಹೂತ ಪ್ರಕರಣದ ಡೆವಲಪ್ಮೆಂಟ್ಗಳಿದೆಯಲ್ಲ, ನಿಜಕ್ಕೂ ಕೂಡ ರಣರೋಚಕ. ಈ ಒಂದು ಹೆಣಹೂತ ಪ್ರಕರಣ ಈಗ SIT ಅಂಗಳದಲ್ಲಿದೆ. SIT ಅಂಗಳದಲ್ಲಿರ್ತಕ್ಕಂತಹ ಹೆಣಹೂತ ಪ್ರಕರಣ ಜುಲೈ 22ನೇ ತಾರೀಕು ಅರ್ಥಾತ್ ಪತ್ರ ವೈರಲ್ ಆದ ದಿವಸದಿಂದ ಹಿಡಿದು ಈ ಕ್ಷಣದವರೆಗೂ ಏನೇನಾಯಿತು, ಧರ್ಮಸ್ಥಳ ಹೆಣಗಳ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಅಂಗಳದಲ್ಲಿ ಧರ್ಮಸ್ಥಳ ಫೈಲ್ ಇದೆ. ಧೂಳು ಹಿಡಿದು ಕೂತಿದ್ದ ಫೈಲ್ ಈಗ ಕೊಡವುಕೊಂಡು SIT ತನಿಖೆ ಮಾಡ್ತಾ ಇದೆ. ಜೂನ್ 22 ಜುಲೈ 21 ನಡುವೆ ಏನೇನಾಯಿತು, ಓಜಸ್ವಿ ಸಚಿನ್ ಪತ್ರ ವೈರಲ್ ನಿಂದ ಹಿಡಿದು ತನಿಖೆಗಾಗಿ SIT ರಚಿಸುವವರೆಗೆ ಫ್ರೀಡಂ ಟಿವಿ ಬಳಿ ಇದೆ ಪಿನ್ ಟು ಪಿನ್ ಮಾಹಿತಿ. ಈ ಕ್ಷಣ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ರಿವೀಲ್ ಧರ್ಮಸ್ಥಳದ ಹೆಣಗಳ ರಹಸ್ಯ ಪ್ರಕರಣ. SIT ಅಂಗಳದಲ್ಲಿದೆ ಈಗ ಧರ್ಮಸ್ಥಳದ ಫೈಲ್. ಧೂಳು ಹಿಡಿದು ಕೂತಿದ್ದ ಫೈಲ್ಗಳನ್ನ ಕೊಡವುಕೊಂಡು SIT ಅಧಿಕಾರಿಗಳೀಗ ಅಖಾಡಕ್ಕಿಳಿದು ತನಿಖೆ ಆರಂಭ ಮಾಡ್ತಾರೆ. ಮುಖ ಶರೀರವನ್ನ ಮುಚ್ಚಿಕೊಂಡು ನ್ಯಾಯಾಲಯದ ಮುಂಭಾಗ ಶರಣಾಗತಿಯಾಗಿದ್ದ ಸಾಕ್ಷಿದಾರ ಅಥವಾ ದೂರುದಾರ ಆತನ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಜೂನ್ 22ನೇ ತಾರೀಕು ಧರ್ಮಸ್ಥಳದಲ್ಲಿ 20 ವರ್ಷಗಳ ಹಿಂದೆ ಶವಗಳನ್ನ ಹೂತಿಡಲಾಗಿದೆ ಎಂಬ ಪತ್ರ ವೈರಲ್ ಆಗುತ್ತೆ. ವಕೀಲರಾದ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರ ಹೆಸರು ಕೂಡ ಇರುವ ಒಂದು ನೋಟ್ ಪ್ಯಾಡ್ ಅದು. ಈ ಪ್ರಕರಣದ ಮಾಹಿತಿ ನೀಡಿದ್ರೆ ಕ್ರಮ. ಧರ್ಮಸ್ಥಳದಲ್ಲಿ 20 ವರ್ಷಗಳ ಹಿಂದೆ ಶವಗಳನ್ನು ಹೂತಿಡಲಾಗಿದೆ, ಈ ಪ್ರಕರಣದ ಮಾಹಿತಿ ನೀಡಿದ್ರೆ ಕ್ರಮ ಎಂದು ದಕ್ಷಿಣ ಕನ್ನಡ SP ಡಾಕ್ಟರ್ ಅರುಣ್ ಕುಮಾರ್ ಖಡಕ್ ಹೇಳಿಕೆಯನ್ನು ಕೊಡ್ತಾರೆ. ಸೊ ಜೂನ್ 25ನೇ ತಾರೀಕು ಪ್ರಕರಣದ ಕುರಿತು ಮಾಹಿತಿ ನೀಡಲು ಹೋಗಿದ್ದ ವಕೀಲರು SP ಅರುಣ್ ಕುಮಾರ್ ಕಚೇರಿಯಲ್ಲಿ ಸಿಗದೆ ವಾಪಸ್ ಆಗ್ತಾರೆ. ಇನ್ನು ಅದೇ 25ನೇ ತಾರೀಕು ಪ್ರಕರಣದ ಕುರಿತು ಮಾಹಿತಿ ನೀಡಲು ಹೋಗಿದ್ದ ವಕೀಲರು SP ಅರುಣ್ ಕುಮಾರ್ ಕಚೇರಿಯಲ್ಲಿ ಇಲ್ಲದ ಕಾರಣ ಹೋದವರು ಮರಳಿ ಗೂಡಿಗೆ ಬರ್ತಾರೆ. ಇನ್ನು ಜುಲೈ 3ನೇ ತಾರೀಕಿಗೆ ಬರೋಣ. ಮತ್ತೆ SP ಕಚೇರಿಗೆ ಬಂದ ವಕೀಲರು ಪತ್ರ ವಿಚಾರದ ಬಗ್ಗೆ ಮಾಹಿತಿ ನೀಡಿ ಬಳಿಕ ದೂರನ್ನು ದಾಖಲು ಮಾಡ್ತಾರೆ. ಎಷ್ಟನೇ ತಾರೀಕಿದು? ಇನ್ನು ಜುಲೈ 4. ಧರ್ಮಸ್ಥಳ ಗ್ರಾಮದಲ್ಲಿ 1995ರಿಂದ 14ರಲ್ಲಿ ನೂರಾರು ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಅನಾಮಿಕ ವ್ಯಕ್ತಿಯಿಂದ ದೂರು ದಾಖಲಾಗುತ್ತೆ. ಅದರನ್ವಯ FIR ದಾಖಲಾಗುತ್ತೆ. ಜುಲೈ 5 ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸಿದ ಪ್ರಕರಣದ ಪರವಿರೋಧದ ಚರ್ಚೆಗಳು ಜೋರಾದ ಹಿನ್ನೆಲೆ ತನಿಖೆಗೆ ಆಗ್ರಹಗಳು ವ್ಯಕ್ತವಾಗ್ತವೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನಪೂರ್ಣಾದೇವಿ ಸೂಚನೆಯನ್ನು ಕೊಡ್ತಾರೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವಕೀಲರೊಂದಿಗೆ ತಲೆಬುರುಡೆ ಸಮೇತ ಅನಾಮಧೇಯ ವ್ಯಕ್ತಿ ಹಾಜರಾಗ್ತಾರೆ. ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡ್ತಾರೆ. ಜುಲೈ 12ನೇ ತಾರೀಕು ಧರ್ಮಸ್ಥಳದ ವಿರುದ್ಧ ಕಪೋಲ ಕಲ್ಪಿತ ವಿಡಿಯೋ ಸೃಷ್ಟಿ ಮಾಡಿ ಅದರ ಆರೋಪದ ಮೇಲೆ ಯೂಟ್ಯೂಬರ್ MD ಸಮೀರ್ ವಿರುದ್ಧ ದೂರು ದಾಖಲಾಗುತ್ತೆ. ಇನ್ನು ದೂರುದಾರ ಜುಲೈ 13ನೇ ತಾರೀಕು ಅನಾಮಿಕ ವ್ಯಕ್ತಿಯ ಗುರುತನ್ನು ಬಹಿರಂಗಪಡಿಸಿದವರ ವಿರುದ್ಧ ಬಂಟ್ವಾಳ DYSP ನೇತೃತ್ವದಲ್ಲಿ ಪ್ರಕರಣ ದಾಖಲಾಗುತ್ತೆ. ಇನ್ನು ರಾಜ್ಯ ಮಹಿಳಾ ಆಯೋಗದಿಂದ SIT ರಚನೆಗೆ ಆಗ್ರಹ. ಇದು ಜುಲೈ 14ನೇ ತಾರೀಕು ಆಗುವಂತಹದ್ದು. ಸೊ ಜುಲೈ 15 ವಕೀಲರ ತಂಡದಿಂದ CM ಭೇಟಿ, SIT ರಚಿಸಲು ಮನವಿ. ವಕೀಲರಾದ ಬಾಲನ್ ದ್ವಾರಕನಾಥ್ ತಂಡದಿಂದ CM ಭೇಟಿ, SIT ತನಿಖೆಗೆ ಮನವಿ. ಜುಲೈ 17ನೇ ತಾರೀಕು SIT ತನಿಖೆ ನಡೆಸುವಂತೆ ಹಿರಿಯ ನ್ಯಾಯವಾದಿಗಳಿಂದ ಸಹಿ ಸಂಗ್ರಹ ಆಗುತ್ತೆ. ಇನ್ನು ಜುಲೈ 18 SITಗಾಗಿ ಮುಂದುವರಿದ ಆಗ್ರಹ. ಸಾಮಾಜಿಕ ಕಾರ್ಯಕರ್ತೆ ನಾಗಮಣಿ ಅವರು ರಾಹುಲ್ ಗಾಂಧಿಗೆ ಪತ್ರ, ಸಾಮಾಜಿಕ ಜಾಲತಾಣದಲ್ಲಿ ಒತ್ತಡ ಹೇರಲಾಗುತ್ತೆ. ಇನ್ನು ಜುಲೈ 20ನೇ ತಾರೀಕು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ರಚಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸುತ್ತೆ, ಅರ್ಥಾತ್ ನಿನ್ನೆ ಮಠ ಮಧ್ಯಾಹ್ನ. ಇನ್ನು ಜೂನ್ 22 ಅರ್ಥಾತ್ ಇವತ್ತು ಧರ್ಮಸ್ಥಳದಲ್ಲಿ 20 ವರ್ಷಗಳ ಹಿಂದೆ ಶವಗಳನ್ನು ಹೂತಿಡಲಾಗಿದೆ ಎಂಬ ಪತ್ರ ವೈರಲ್. ವಕೀಲರಾದ ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ ಅರ್ಥಾತ್ ಜೂನ್ 22ನೇ ತಾರೀಕು ಆಗಿನಿಂದ ಹಿಡಿದು ಈವರೆಗೂ ಏನೇನಾಯಿತು ಎನ್ನುವಂತಹದ್ರ ಬಗ್ಗೆ ನಾವು ಒಂದು ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜೂನ್ 20ನೇ ತಾರೀಕು
ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಏನೇನಿತ್ತು ಎನ್ನುವಂತಹದ್ದು ನಾವು ಈ ಹಿಂದೆ ಸಾಕಷ್ಟು ಬಾರಿ ತಿಳಿಸಿದ್ದೀವಿ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ನಾನು ನೈರ್ಮಲ್ಯ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದ್ದೆ. ಬರಬರುತ್ತಾ ಒಂದಷ್ಟು ಅನಾಮಧೇಯ ವ್ಯಕ್ತಿಗಳು ಬಂದು ನನಗೆ ಸೂಚನೆಯನ್ನು ಕೊಡ್ತಾ ಇದ್ರು, ಹೆಣ ಹೂಳುವಂತೆ, ಒಂದಷ್ಟು ಹೆಣಗಳನ್ನು ಸುಡುವಂತೆ. ಅವರು ಹೇಳಿದಂತೆ ನಾನು ಮಾಡ್ತಾ ಇದ್ದೆ ಎನ್ನುವಂತಹ ಬರಹ ಇರತಕ್ಕಂತಹ ಒಂದು ಪತ್ರ. ಆ ಪತ್ರದ ನೋಟ್ ಪ್ಯಾಡ್ ಯಾರ ಹೆಸರಲ್ಲಿತ್ತು ಅಂತ ಹೇಳಿದ್ರೆ ವಕೀಲರಾದ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಹೆಸರಲ್ಲಿ. ಇದು ನಡೆದದ್ದು ಜೂನ್ 20ನೇ ತಾರೀಕು. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸುತ್ತೆ ಆ ಪತ್ರ. ಇನ್ನು ಆ ಇಬ್ಬರು ವಕೀಲರು ಬೆಂಗಳೂರು ಮೂಲದವರು, ಓಜಸ್ವಿ ಗೌಡ ಮತ್ತು ದೇಶಪಾಂಡೆ, ಅವರಿಬ್ಬರು ಕೂಡ ಮಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು SP ಯನ್ನು ಭೇಟಿ ಮಾಡ್ತಾರೆ, ಕಾದು ಕೂತ್ಕೋತಾರೆ. ಆದರೆ SP ಸಿಗೋದಿಲ್ಲ ಅವರುಗಳಿಗೆ. ಆ ಒಂದು ವಿಚಾರವೂ ಕೂಡ ಬೇರೆ ಬೇರೆ ಅರ್ಥದಲ್ಲೆಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾಯಿತು. ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಮಂಗಳೂರಿನಿಂದ SP ಸಿಗದೆ ವಾಪಸ್ ಆಗ್ತಾರೆ. ಆದರೆ ಪಟ್ಟು ಬಿಡೋದಿಲ್ಲ, ಜಿದ್ದಿಗೆ ಬಿದ್ದಿದ್ದವರಿಬ್ರು ಕೂಡ ಮತ್ತೊಮ್ಮೆ ಆ ಪತ್ರವನ್ನ ಹಿಡ್ಕೊಂಡು ದೂರು ಕೊಡೋದಕ್ಕೆ ಮಂಗಳೂರಿಗೆ ಬರ್ತಾರೆ. SP ಜೊತೆ ಮಾತನಾಡೋದಕ್ಕೆ ದೂರನ್ನ ಕೊಡ್ತಾರೆ. ಸಂಬಂಧಪಟ್ಟಂತಹ ಸಾಕ್ಷಿದಾರ ಶರಣಾಗ್ತಾರೆ. ಅವರು ಹೂತಿಟ್ಟ ಜಾಗವನ್ನು ತೋರಿಸ್ತಾರೆ. ಪೊಲೀಸರು ಅವರಿಗೆ ಭದ್ರತೆಯನ್ನು ಕೊಡಬೇಕು ಎನ್ನುವಂತ ಮನವಿ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ದೂರುದಾರರನ್ನ ಹಾಜರುಪಡಿಸಲಾಗುತ್ತೆ. ಅಲ್ಲಿಯೂ ಕೂಡ ಓಜಸ್ವಿ ಗೌಡ, ಅಲ್ಲಿಯೂ ಕೂಡ ಸಚಿನ್ ದೇಶಪಾಂಡೆ, ಅಲ್ಲಿಯೂ ಕೂಡ ಒಂದಷ್ಟು ವಕೀಲರ ಸಾನ್ನಿಧ್ಯ ಇರುತ್ತೆ. ಸೊ ಈ ಪ್ರಕರಣ ಹಾಗೆ ಕಣ್ಮರೆ ಆಗುತ್ತೆ ಅಂದುಕೊಂಡವರಿಗೆ ಬಹುದೊಡ್ಡ ಶಾಕ್ ಎದುರಾಗಿತ್ತು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಆ ನ್ಯಾಯಾಲಯದಲ್ಲಿಯೂ ಕೂಡ ಸಾಕ್ಷಿದಾರನನ್ನ ಹೊರತುಪಡಿಸಿ ಇನ್ಯಾರಿಗೂ ಒಳಗೆ ಪ್ರವೇಶ ಇರಲಿಲ್ಲ. ಅತ್ಯಂತ ಪ್ರಮುಖವಾದ ವಿಚಾರಣೆ ಅನ್ನಿಸಿಕೊಳ್ತದು. ಅದಾದ ನಂತರ ನಡೆದಂತಹ ಪ್ರಹಸನಗಳಿತ್ತಲ್ಲ, ನಿಜಕ್ಕೂ ಕೂಡ ರಣರೋಚಕ. ಈ ಸಾಕ್ಷಿದಾರ ಮತ್ತು ದೂರುದಾರನನ್ನ ವಕೀಲ ಓಜಸ್ವಿ ಗೌಡ ಮತ್ತು ತಂಡ ಹೆಣಹೂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಆತನನ್ನ ಒಂದು ಕಾರಿನಲ್ಲಿ ಕೂರಿಸ್ಕೊಂಡು ಸುತ್ತಲೂ ವಕೀಲರು ಕಾಯ್ತಾ ಇರ್ತಾರೆ, ಪೊಲೀಸರು ಬರಬಹುದು ಅಂತ. ಒಂದಷ್ಟು ಜನ ಕೂಡ ಅಲ್ಲಿ ಸೇರಿರ್ತಾರೆ, ಸಾರ್ವಜನಿಕರು. ಆದ್ರೆ ಪೊಲೀಸರು ಆ ದಿನ ಬರೋದಿಲ್ಲ ಅಲ್ಲಿಗೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪರವಿರೋಧ ಚರ್ಚೆಗಳಾಗುತ್ತೆ. ಹೆಣಹೂತ ಸಾಕ್ಷಿದಾರ ಇದ್ದಾನೆ, ದೂರು ಕೊಟ್ಟ ವಕೀಲರು ಅಲ್ಲಿದ್ದಾರೆ, ಆದ್ರೆ ಹೆಣವನ್ನ ತೆಗೆಯೋದಕ್ಕೆ ಪೊಲೀಸರು ಯಾಕೆ ಹೋಗ್ತಾ ಇಲ್ಲ ಎನ್ನುವಂತ ಚರ್ಚೆಗಳು ಶುರುವಾಗುತ್ತೆ. ಅದಾದ ನಂತರ ನೇರವಾಗಿ ಪೊಲೀಸರ ಜೊತೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಸಾಕ್ಷಿದಾರನೂ ಇದ್ದ, ದೂರು ಕೊಟ್ಟ ವಕೀಲನೂ ಇದ್ದ. ಸಾಕ್ಷಿದಾರ ಕೊಟ್ಟ ದೂರಿನನ್ವಯ FIR ಕೂಡ ದಾಖಲಾಗಿತ್ತು. ಕಾನೂನು ಪ್ರಕ್ರಿಯೆ ಯಾಕೆ ವಿಳಂಬ, ನೀವು ಯಾಕೆ ಹೆಣ ಹೂತಿಟ್ಟಂತಹ ಜಾಗಕ್ಕೆ ಹೋಗಿಲ್ಲ ಅನ್ನೋ ಪ್ರಶ್ನೆ. ಆಗ ಅಲ್ಲಿನ ಮಂಗಳೂರು ಕರಾವಳಿಯ ಪೊಲೀಸರು ಹೇಳ್ತಾರೆ, ಯಾವ ಸಾಕ್ಷಿದಾರ ನ್ಯಾಯಾಲಯಕ್ಕೆ ಹಾಜರಾಗಿದ್ನೋ ಆತ ನಮಗೆ ಹೆಣವನ್ನ ತೋರಿಸ್ತಾನೆ, ಹೆಣವನ್ನ ಹೂತಿಟ್ಟ ಜಾಗದಿಂದ ತೆಗಿತಾನೆ, ತಕ್ಷಣ ಆತ ಕಣ್ಮರೆ ಆಗ್ತಾನೆ ಅನ್ನೋ ಮಾಹಿತಿ ಅಥವಾ ಗುಮಾನಿ ನಮಗಿದೆ. ಅದು ಇಂಟೆಲಿಜೆನ್ಸ್ ರಿಪೋರ್ಟೋ ಅಥವಾ ಬೇರೆ ಬೇರೆ ಮೂಲಗಳಿಂದ ಅವರಿಗೆ ಮಾಹಿತಿ ಸಿಕ್ತೋ, ವಿ ಆರ್ ನಾಟ್ ಶೂರ್. ಆದರೆ ಅವರಿಗೊಂದು ಗುಮಾನಿ ಇತ್ತು. ಆ ಗುಮಾನಿಯ ಆಧಾರದಲ್ಲಿ ನಾವು ತೆಗೆದುಕೊಳ್ಳಬಹುದಾದ ಕಾನೂನು ಕ್ರಮ ಅತ್ಯಂತ ಕಟ್ಟುನಿಟ್ಟಿನದ್ದಾಗಿರುತ್ತೆ. ಹಾಗಾಗಿ ಒಂದಷ್ಟು ವಿಳಂಬ ಆಗ್ತಾ ಇದೆ ಎನ್ನುವಂತ ಒಂದು ಕ್ಲಾರಿಟಿ ಪೊಲೀಸರಿಂದ ಬರುತ್ತೆ. ಅದಾದ ನಂತರ ಒಂದಷ್ಟು ದಿನ ಆ ಪ್ರಕರಣ ಅತ್ತ ಮುಚ್ಚಿಯೂ ಹೋಗಲಿಲ್ಲ, ಇತ್ತ ಜೀವಂತವೂ ಆಗಲಿಲ್ಲ ಅನ್ನೋ ತರಹದಲ್ಲಿ ಹಾಗೇ ತೇಲಾಡ್ತಾ ಇತ್ತು ರಾಜ್ಯದಲ್ಲಿ. ಇದ್ದಕ್ಕಿದ್ದ ಹಾಗೆ ನಿನ್ನೆಯ ಮಠ ಮಧ್ಯಾಹ್ನ, ಅದಕ್ಕೂ ಮುಂಚಿತವಾಗಿ ಈ ಒಂದು ಪ್ರಕರಣಕ್ಕೆ ರಾಜ್ಯ ಸರ್ಕಾರ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಎನ್ನುವಂತಹ ಬಹುದೊಡ್ಡ ಆರೋಪ ಇತ್ತು. ರಾಜ್ಯ ಸರ್ಕಾರ ಇದಕ್ಕೊಂದು SIT ರಚನೆ ಮಾಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ? ಸಿನಿಮಾ ನಟರು ಬಂದ್ರು, ಸಾಕಷ್ಟು ಸಾಮಾಜಿಕ ಹೋರಾಟಗಾರರು ಒತ್ತಡ ಹಾಕಿದ್ರು, ಸಾಕಷ್ಟು ರಾಜಕೀಯ ಪಕ್ಷಗಳು, ಅದರಲ್ಲೂ ಕೂಡ ಎಡಪಂಥೀಯ ರಾಜಕೀಯ ಪಕ್ಷಗಳು ಒತ್ತಡ ಹಾಕೋದಕ್ಕೆ ಶುರು ಮಾಡ್ತು. ಕರಾವಳಿ ಭಾಗದಲ್ಲಿ ಏನು ಕೆಲಸ ಮಾಡದೆ ಎಲ್ಲೋ ಒಂದೊಂದು ಕಡೆ ಶಬ್ದಿಸುವಂತಹ DYFI, ಹೀಗೆ SDPI, ಹೀಗೆ ಎಡಪಂಥೀಯ ರಾಜಕೀಯ ಪಕ್ಷಗಳು, ಸಾಮಾಜಿಕ ಸಂಘಟನೆಗಳೆಲ್ಲವೂ ಕೂಡ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತು. ಅದಾದ ನಂತರ ನಿನ್ನೆಯ ದಿನ ಮಠ ಮಧ್ಯಾಹ್ನ ರಾಜ್ಯ ಸರ್ಕಾರ ಒಂದು ಅಧಿಕೃತ ಆದೇಶವನ್ನು ಹೊರಡಿಸುತ್ತೆ. ಅದೇನಂತ ಹೇಳಿದ್ರೆ SIT ರಚನೆ,
ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿ ಸರ್ಕ್ಯುಲರ್ ಅನ್ನ ಹೊರಡಿಸುತ್ತೆ. ಅದಾದ ನಂತರ ತನಿಖೆ ಪ್ರಾರಂಭ ಆಯ್ತಾ ಅಂತ ಕೇಳಿದ್ರೆ ಆಗಿಲ್ಲ. ಅದಕ್ಕೊಂದಷ್ಟು IPS ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಆ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಅದಾದ ನಂತರವೂ ಕೂಡ ಇದರಲ್ಲೊಂದು ಡೆವಲಪ್ಮೆಂಟ್ ಆಯಿತು. ಯಾವ ಯಾವ ಅಧಿಕಾರಿ SIT ರಚನೆ ಮಾಡೋದಕ್ಕೆ ನೇಮಕ ಆಗಿದ್ರು ಅದರಲ್ಲೊಂದು 2 ಅಧಿಕಾರಿಗಳು ಹಿಂದೆಟಾಗ್ತಾ ಇದ್ದಾರೆ ಎನ್ನುವಂತಹ ಒಂದು ಕಪೋಕಲ್ಪಿತವಾದಂತಹ ಸಂದೇಶ ರವಾನೆಯಾಗೋದಕ್ಕೆ ಶುರುವಾಯಿತು. ಆದರೆ ಸರ್ಕಾರ ಮತ್ತು ಗೃಹ ಸಚಿವರು ಹೇಳ್ತಾರೆ ಆ ತರಹದ ತೀರ್ಮಾನಗಳು ಅಧಿಕಾರಿಗಳು ತೆಗೆದುಕೊಂಡೇ ಇಲ್ಲ. SIT ರಚನೆಯಾಗಿದೆ, ಎಲ್ಲರೂ ಕೂಡ ಸಕ್ರಿಯವಾಗಿ ತನಿಖೆಯನ್ನು ಆರಂಭ ಮಾಡ್ತಾರೆ. ಇದು ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ಜೂನ್ 20ನೇ ತಾರೀಕಿನಿಂದ ಜುಲೈ 21ನೇ ತಾರೀಕಿನವರೆಗೆ ಏನೇನಾಯಿತು ಎನ್ನುವುದರ ಬಗ್ಗೆ ಕಂಪ್ಲೀಟ್ ವರದಿ. ಸೊ ಈಗ ಸರ್ಕಾರ SIT ರಚನೆ ಮಾಡಿದೆ, ತನಿಖೆಯೂ ಪ್ರಾರಂಭ ಆಗುತ್ತೆ. ಆ ತನಿಖೆಯತ್ತ ಇಡೀ ರಾಜ್ಯದ ಜನರ ಚಿತ್ತ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.